ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಒಂದು 4-5 ದಿನದಿಂದ ಒಂಥರ ಮಳೆ ಏನಿಲ್ಲ, ಮಳೆ ಜಾಸ್ತಿ ಇಲ್ಲ, ಆದರೂ ಒಂಥರ ಮೋಡ, ಸ್ವಲ್ಪ ಗಾಳಿ ಮಳೆ ಎಲ್ಲ ಇದೆ. ಅಂದರೆ ಮಳೆನೂ ಜಾಸ್ತಿ ಬರ್ತಾ ಇಲ್ಲ, ಒಂದೇ ಸಮಯ ಮೋಡ, ಫುಲ್ ಮೋಡ. ಗಿಡಕ್ಕೇನು ನೀರು ಹಾಕ್ಬೇಕಂತೇಳಿ ಏನಿಲ್ಲ, ಗಿಡಕ್ಕೆ ನೀರು ಹಾಕಿದರೆ ಸುಮ್ಮನೆ. ಇವಾಗ ನೋಡಿ, ಒಂದು 4-5 ದಿನದಿಂದ ಹಾಗೆ ಆಗ್ತೈತೆ ನೋಡಿ. ಇವಾಗಲೂ ನೋಡಿ, ನಾನು ನೀರು ಹಾಕಲಿಲ್ಲ, ಗಿಡ ಎಲ್ಲ ಬಾಡಿದೆ ನೋಡಿ, ಇವಾಗಲೂ ಬಾಡಿದೆ ನೋಡಿ. ಈ ಕಡೆನೂ ಬಾಡಿದೆ ನೋಡಿ, ಇಲ್ಲೆಲ್ಲ ಗಿಡ ಬಾಡಿದೆ ನೋಡಿ. ನೋಡಿ, ನಾನು ನೀರು ಹಾಕ್ತಾ ಇಲ್ಲ. ನೀರು ಹಾಕಿದರೆ ಸುಮ್ಮನೆ ನಾವು ಮೊನ್ನೆ ನಾನು ನೆಲಗಡಲೆ ಹಿಂಡಿ ಮತ್ತು ಗೋಮೂತ್ರ ಮಿಕ್ಸ್ ಮಾಡಿ ಹಾಕಿ ಅಂತ ಹೇಳಿದ್ನಲ್ಲ, ಅದು ದಯವಿಟ್ಟು ಯಾರು ಇವಾಗ ಹಾಕೋದು ಬೇಡ. ಯಾಕಂದರೆ ಮಳೆ ಒಂದೇ ಸಮಯ, ಅಂದರೆ ಮಳೆ ಎಷ್ಟೊತ್ತಿಗೆ ಬರುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ. ನಾನು ಹಾಕಿ ಅಂತ ನಿಮ್ಗೆ ಹೇಳಿದ್ದೆ, ನಾನಂತೂ ಆಗಿದೆ. ನಾನು ಹಾಕಿದ ದಿನವೇ ಮಳೆ ತುಂಬ ಬಂದಿತ್ತು. ನಾನು ಹಾಕಿದ್ದೆಲ್ಲ ತೊಳ್ಕೊಂಡು ಹೋಗಿತ್ತು, ಬಿಟ್ಟರೆ ನನ್ನ ಗಿಡಕ್ಕೆ ಏನೂ ಸಿಗಲಿಲ್ಲ, ಎಲ್ಲ ತೊಳ್ಕೊಂಡು ಹೋಗಿತ್ತು. ಅದಕ್ಕೆ ನೀವು ಯಾರಾದರೂ ಇದು ನೆಲಗಡಲೆ ಹಿಂಡಿ ಹಾಕುವುದಿದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡಿ ಅಂತೇಳಿ ನಾನು ಹೇಳೋದು. ಹಾಕೋದು ಬೇಡ, ಯಾಕಂದರೆ ಮಳೆದು ಹೇಳೋಕೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ನಾವು ಇವಾಗ ಹಾಕೋದೇ ತಪ್ಪು, ಸುಮ್ಮನೆ ವೇಸ್ಟ್ ಹಾಕಿದರೆ. ಮತ್ತು ಬುಡದಲ್ಲಿ ನಿಂತಿದ್ರೂ ಬುಡ ಕೊಳ್ತು ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಸುಮ್ಮನೆ ಯಾಕೆ ಸಮಸ್ಯೆ ಮಾಡ್ಕೊಳ್ಳೋದು, ಅದಕ್ಕೆ ನಾವು ಹಾಕೋದೇ ಬೇಡ. ಮತ್ತು ನಾನಂತೂ ಹಾಕಿ ಮುಗ್ದು ಹೋಗಿ ಆಯ್ತಲ್ಲ. ಯಾಕಂದ್ರೆ ನಾನು ನೆನೆ ಹಾಕಿ 7 ದಿನ ಆಗಿ ನಾನು ಕೊಳ್ತಾದ್ಮೇಲೆ ಹಾಕಿದ್ದು. ನಾನು ಆವತ್ತು ಸಾಯಂಕಾಲ ಹಾಕಿದ್ದೆ, ಮಾರನೇ ದಿನ ಅಲ್ಲ, ಅದೇ ದಿನ ರಾತ್ರಿನೇ ಮಳೆ ಬಂದಿತ್ತು, ಎಲ್ಲ ತೊಳ್ಕೊಂಡು ಹೋಗಿತ್ತು, ಏನೂ ಇರಲಿಲ್ಲ. ನಾನು ಬೆಳಗ್ಗೆ ಬಂದಾಗ ನೀರೆಲ್ಲ ಪಾಟಲ್ಲಿ ಫುಲ್ ನೀರು ತುಂಬಿ ಹೊರಗೆ ಹೋಗ್ತಾ ಇತ್ತು, ಅಷ್ಟು ಮಳೆ ಬಂದಿತ್ತು. ನಮ್ಮೂರಲ್ಲಂತೂ ಒಂದು 2-3 ದಿನ ಸ್ವಲ್ಪ ಮಳೆ ಇದ್ದಿತ್ತು. ಬೇರೆ ಊರಲ್ಲಿ ನನಗೆ ಗೊತ್ತಿಲ್ಲ, ನಮ್ಮೂರಲ್ಲಂತೂ ಇದ್ದಿತ್ತು ಮಳೆ. ಅದಕ್ಕೆ ನಾನು ಹೇಳೋದು ಫ್ರೆಂಡ್ಸ್, ನೀವು ಯಾರು ಇವಾಗ ಗೊಬ್ಬರ ಹಾಕುವುದಾದ್ರೂ ಸ್ವಲ್ಪ ಪುಡಿ ಇರುತ್ತಲ್ಲ, ಪುಡಿ ಗೊಬ್ಬರನೇ ಸ್ವಲ್ಪ ಹಾಕಬೇಕಂದ್ರೆ ರೂಲ್ಸ್ ಏನೂ ಇಲ್ಲ. ಹಾಕುವುದಾದರೆ ಸ್ವಲ್ಪ ಪುಡಿ ಗೊಬ್ಬರ ಹಾಕಿ, ಇಲ್ಲಾಂದರೆ ಹಾಕದೇ ಇದ್ರೂ ನಡೀತೆ. ಯಾಕಂದರೆ ಇನ್ನು ಸಿಗುವುದು ಇನ್ನು 1 ತಿಂಗಳು ಮೊಗ್ಗು ಅಷ್ಟೇ. ಅದ್ರ ಮೇಲೆ ನಮಗೆ ಮೊಗ್ಗು ಸಿಗುವುದಿಲ್ಲ. ಜೂನ್ ಎಂಡ್ ತನಕ ಸಿಗ್ಬೋದಷ್ಟೇ, ಅದ್ರ ಮೇಲೆ ನಮ್ಗೆ ಮೊಗ್ಗು ಸಿಗುವುದಿಲ್ಲ ಅನಿಸುತ್ತೆ. ಇವಾಗ ನೋಡಿ, ನಂದೆಲ್ಲ ಮುಗ್ದು ಇವಾಗ ಚಿಗುರೆಲ್ಲ ಬಂದಿದೆ ನೋಡಿ. ಇದು ಹಾಗಾದರೆ ನನಗೆ ಈಗ ಜೂನ್ 20 ಹಾಗೆ ನನಗೆ ಮೊಗ್ಗು ಆಗುತ್ತೆ ಅನಿಸುತ್ತೆ, ನನಗೆ ಸಿಗುತ್ತೆ ಅನಿಸುತ್ತೆ. ಇವಾಗ ಫುಲ್ ಖಾಲಿಯಾಗಿದೆ ಮೊಗ್ಗು. ಇಷ್ಟೇ ಫ್ರೆಂಡ್ಸ್. ದಯವಿಟ್ಟು ಯಾರು ಗೊಬ್ಬರ ಅಂದರೆ ಅದೇ ರಸಗೊಬ್ಬರ ಟೈಪ್ ಮಾಡಿ ಯಾರು ಇವಾಗ ಹಾಕಬೇಡಿ. ಹಾಕೋದಿದ್ರೆ ಒಂದು ವೇಳೆ ನಿಮಗೆ ಗೊಬ್ಬರ ಹಾಕಲೇಬೇಕು, ಚಿಗುರ್ಬೇಕು ಅನ್ನೋ ಆಸೆ ಇದ್ದರೆ 1 kg ಅಂದರೆ ಒಂದು ಅಂಜದ ಮೇಲೆ ಎಷ್ಟು ಗಿಡ ಇತ್ತು ನೋಡ್ಕೊಂಡು ನಿಮ್ಗೆ ಬೇಕಾಗುವಷ್ಟು ನೆಲಗಡಲೆ ಹಿಂಡಿ ತಂದು ಅದನ್ನು ಪುಡಿ ಸಿಗುತ್ತೆ ಅಂತಾರೆ. ನನಗೆ ಸಿಗಲಿಲ್ಲ ಇಷ್ಟು, ನಾನು ಪುಡಿ ತಗೊಂಡು ಬಂದಿಲ್ಲ. ಪುಡಿ ಮಾಡಿ ಅದನ್ನು ನಾವು ಸ್ವಲ್ಪ ಮಣ್ಣು ಸಡ್ಲು ಮಾಡಿ ಸ್ವಲ್ಪ ಬುಡಕ್ಕೆ ಹಾಕಿದರೆ ಇವಾಗ ಸ್ವಲ್ಪ ಮಳೆ ಬರುತ್ತಲ್ಲ, ಸಟ್ಟಾಗುತ್ತೆ ಅದು. ಹಾಗೆ ಮಾಡಿದರೆ ನಡೆಯುತ್ತೆ. ಇಲ್ಲಾಂದರೆ ನಾವು ಗೊಬ್ಬರ ಎಲ್ಲ ಹಾಕಿದರೆ ಸುಮ್ಮನೆ ವೇಸ್ಟ್. ಇವು ಗೊಬ್ಬರ, ಇದು ರಸಗೊಬ್ಬರ, ಜೀವಾಮೃತ ಏನು ಮಾಡಿದ್ರು, ಇವಾಗ ಗೋಮೂತ್ರ ಏನು ಹಾಕಿದ್ರು ಇವಾಗ ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ, ವೇಸ್ಟ್ ಆಗುತ್ತೆ. ನೋಡಿ, ಇದರಲ್ಲೆಲ್ಲ ಇನ್ನೂ ಚಿಗುರು ಬಂದಿಲ್ಲ ನೋಡಿ. ಇದು ನಾವು ಕಟ್ ಮಾಡಿ ಮೊಗ್ಗೆಲ್ಲ ತೆಗ್ದಾದ್ಮೇಲೆ ನಾವು ಇದರಲ್ಲಿ ಚೂಟಿ ಸ್ವಲ್ಪ ಲೇಟ್ ಆಗಿತ್ತಲ್ಲ, ಅದ್ರ ಮೇಲೆ ಒಂದೇ ಸಮನೆ ಮಳೆ ಬರಲಿ ಶುರುವಾಗಿತ್ತು. ಗಿಡ ತುಂಬ ಚೆನ್ನಾಗಿದೆ. ಅದೇ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ, ಚೇಂಜ್ ಇದೆ ನೋಡಿ ಕಲರ್. ಒಂದು ಲೈನು
ಈ ಲೈನಲ್ಲಿ ಒಂದು 3 ಗಿಡ, ಹಾಗೆ ಮಧ್ಯ ಲೈನಲ್ಲಿ ಒಂದು ಗಿಡ ಅಷ್ಟೇ ಕಲರ್ ಚೇಂಜ್ ಆಗಿದ್ದು. ಇದೆಲ್ಲ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಇವಾಗ ನೋಡಿ ಇದರಲ್ಲಿ ಮೊಗ್ಗು ನೋಡಿ ಬಾಡಿದೆ ನೋಡಿ. ನೀರು ಹಾಕಲಿಲ್ಲ, ಯಾಕೆ ಮಳೆ ಬರುತ್ತಂದ್ರೆ ನಾವು ನೀರು ಹಾಕೋದಿಲ್ಲ. ನೀರು ಹಾಕಿದರೆ ಸುಮ್ಮನೆ ಎಷ್ಟು. ನಾವು ಈಗ ಬೆಳಿಗ್ಗೆ ನೀರು ಹಾಕಿದರೆ ಮತ್ತು ಮಧ್ಯಾಹ್ನ ಮಳೆ ಬರುತ್ತೆ, ಅದಕ್ಕೆ ನಾನು ಹಾಕಲಿಲ್ಲ. ಬೆಳಿಗ್ಗೆ ಕಾಣುವುದಿಲ್ಲ ನೋಡಿ, ಈಗ ಸರಿಯಾಗಿ ಕಾಣುತ್ತೆ. ಇದು ಹಾಗೆ ಕಲರ್ ಚೇಂಜ್ ನೋಡಿ ಫುಲ್. ಯಾಕಂದರೆ ನಾನು ಎಷ್ಟು ಬೇಗ ಮಳೆ ಬರುತ್ತಂತ ನನಗೆ ಗೊತ್ತಿರಲಿಲ್ಲ. ಜೂನ್ ಎಂಡ್ ತನಕ ಮಳೆ ಜೂನ್ ಫಸ್ಟಿಗೆ ಶುರು ಆಗ್ಬೋದು. ಅಷ್ಟರೊಳಗೆ ಎಲ್ಲ ನಾವು ಈ ಥರ ಗೊಬ್ಬರ ಎಲ್ಲ ಮಾಡಿ ಹಾಕಿದರೆ ಗಿಡ ಚೆನ್ನಾಗಿ ಚಿಗುರು ಬಂದರೆ ಒಳ್ಳೆ ಗಿಡ ಇನ್ನು ಬುಷಾಗಿ ಬರುತ್ತಲ್ಲ ಚಿಗುರು ಬಂದರೆ. ಅದಕ್ಕೆ ನಾನು ಹಾಕಿ ಅಂತ ಹೇಳಿದ್ದು. ಇಷ್ಟಿತ್ತು ನೋಡಿ ಬೆಳಿಗ್ಗೆ ಉಳಿದಿದ್ದು. ಇವಾಗ ಮೊಗ್ಗು ಜಾಸ್ತಿ ಇಲ್ಲ. ನೋಡಿ ಅವತ್ತು ಕಲ್ಲರ್ ಫುಲ್ ಚೇಂಜ್ ಆಗಿತ್ತು. ಇದೆ ಏನು ಮಾಡಿದ್ರು ಚೇಂಜ್ ಆಗೋದಿಲ್ಲ. ಟ್ರಿಮ್ ಮಾಡಿದೆ ಅಂದರೆ ಫುಲ್ ಸೊಪ್ಪೆಲ್ಲ ಈ ಥರ ಸೌರಿ ಎಲ್ಲ ತೆಗೆದ್ರೂ ಮತ್ತು ಪುನಃ ಅದೇ ವೈಟ್ ಕಲ್ಲರೇ ಬಂದಿತ್ತು. ಆಮೇಲೆ ಏನು ಮಾಡಿದೆ, ಇದನ್ನು ನಾನು ಏನು ಮಾಡಿದೆ ಗೊತ್ತಾ, ಮಣ್ಣೆ ಚೇಂಜ್ ಮಾಡಿಬಿಟ್ಟೆ, ಫುಲ್ ರೀಪಾಟ್ ಮಾಡಿಬಿಟ್ಟೆ. ರೀಪಾಟ್ ಮಾಡಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಕಲರ್ ಫುಲ್ ನೋಡಿ ಗ್ರೀನ್ ಆಗಿ ಬಂದಿದೆ ನೋಡಿ. ಇವಾಗ ಕೆಲವು ಗಿಡಕ್ಕೆ ಏನಾಗುತ್ತೆ ಅಂದರೆ ಇವಾಗ ನಾವು ನನ್ನ ಪಾಟಿಗೆ ನಾನು ನಟ್ಟು ಎರಡು ವರ್ಷ ಆಗಿತ್ತು. 2 ವರ್ಷ ಆಗಿತ್ತು ನಾನೀಗ ಪಾಟಿಗೆ ಮಣ್ಣು ಬದಲಾಯಿಸಲೇ ಇಲ್ಲ, ನಾನು ರಿಪಾಟಿಂಗ್ ಮಾಡಲೇ ಇಲ್ಲ. ಹಾಗಾಗಿ ನನ್ನ ಗಿಡ ಕೆಲವೆಲ್ಲ ಸ್ವಲ್ಪ ಅದರಲ್ಲಿ ಕ್ಯಾಲ್ಶಿಯಂ ಎಲ್ಲ ಕಮ್ಮಿಯಾಗಿ ಗಿಡ ಚೇಂಜ್ ಆಗ್ಬೋದು. ಆದರೆ ನಾವು ಅದನ್ನು ಈ ಥರ ಮಾಡಿನೂ ಸರಿ ಮಾಡ್ಕೊಳ್ಬೋದು. ಹಸಿ ಸೆಗಣಿ ಮತ್ತು ಗೋಮೂತ್ರ ಎಲ್ಲ ತುಂಬ ಕೊಳಿಬೇಕು. ಕೊಳೆತಾದ್ಮೇಲೆ ಹಾಕಬೇಕು. ಅದು ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ವರ್ಷ ಏನೂ ಹಾಕಿಲ್ಲಲ್ಲ, ಅದೇ ಮಾಡಿ ಹಾಕಿದ್ದು. ಮತ್ತು ಇದು ಬ್ಲಾಕ್ ಸ್ಟಾರ್ ಹಾಕಿದೆ. ಇನ್ನೇನು ಆಗಲ್ಲ. ಗೊಬ್ಬರ ಅಂತೂ ನಾನು ಈ ಸಲ ಹಾಕಿದ್ದೇ ನಂಗೆ ಮರ್ತೋಯ್ತು. ಗೊಬ್ಬರ ಹಾಕಲೇ ಇಲ್ಲ ಅನಿಸುತ್ತೆ. ಈ ಲಾಸ್ಟ್ ಎಂಡಲ್ಲಿ ನಾನು ಈ ಟೈಪ್ ಮಾಡಿ ಹಾಕಿದ್ದು. ಅದೆಲ್ಲ ಮಳೆ ನೀರಿಗೆ ಕೊಚ್ಕೊಂಡು ಹೋಗಾಗಿದೆ. ನಾನು ಇನ್ನೂ ಏನು ಹಾಕಲ್ಲ. ಇನ್ನು ಹಾಕಿದ್ರು ಅದೇ ನೆಲಗಡ್ಲೆ ಹಿಂಡಿ ತಂದು ಸ್ವಲ್ಪ ಪುಡಿ ಇರುತ್ತಲ್ಲ, ಪುಡಿ ಮಾಡಿ ಸ್ವಲ್ಪ ಹಾಕಿದರೆ ಆಯಿತು. ಸ್ವಲ್ಪ ಬುಡಕ್ಕೆ ನಾವು ಮಣ್ಣು ಸಡ್ಲ್ ಮಾಡಿ ಬುಡಕ್ಕೆ ಹಾಕಿದರೆ ಆಯಿತು. ಏನು ಕೊಳೆತು ಹೋಗುವುದಿಲ್ಲ, ಏನು ತೊಂದರೆ ಸಹ ಆಗುವುದಿಲ್ಲ. ಹಾಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ಈ ಮಳೆ ಬರುವಾಗ ಗೊಬ್ಬರ ಒಂದು ಹಾಕಬೇಡಿ ಆಯಿತಾ. ಗೊಬ್ಬರ ಹಾಕಿದರೆ ಗಿಡ ಇವಾಗ ಗಿಡದ ಬುಡ ಕೊಳೆಯುತ್ತೆ. ಒಂದೇ ಸಮನೆ ಮಳೆ ಬಂದರೆ ಕೊಳೆಯುತ್ತೆ, ಮಳೆ ಬರಲಿಲ್ಲ ಅಂದರೆ ಗಿಡ ಏನೂ ಆಗುವುದಿಲ್ಲ. ಮಳೆ ಬಂದರೆ ಮಾತ್ರ ಕೊಳೆತು ಹೋಗುತ್ತೆ ಬುಡ. ಬುಡಕ್ಕೆ ಹಾಕಿದ್ರೆ ಪುಡಿ ಗೊಬ್ಬರ ಹಾಕಿದರೆ ಅಷ್ಟೇನಾಗೋದಿಲ್ಲ. ನಾವು ನೀರು ಟೈಪಲ್ಲಿ ಮಾಡಿ ಹಾಕಿದರೆ ಗಿಡ ಕೊಳೆತು ಹೋಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.